ಆ ಬೈಕಲ್ಲಿ ಹೋಗ್ಬೋದು ಈ ರೂಟಲ್ಲಿ, ಆದರೂ ಮಾತ್ರ ಸಖತ್ತಿದೆ ಅಟಲ್ ಟನಲ್. ನಾನು ಟಾಪಲ್ಲಿ ಸ್ನೋ ಫಾಲ್ ಆಗ್ತಾ ಇರೋದು, ಜಿಸ್ಪಾ ಕಡೆ ಹೋಗ್ತಾ ಇದ್ದರು. ಈ ರೂಟಲ್ಲಿ ಸ್ಟಾಪ್ ಕೊಟ್ಕೊಂಡು ನೋಡ್ಕೊಂಡು ಹೋಗಿ. ನಮಸ್ತೆ ಎಲ್ಲರಿಗೂ. ನಮ್ಮದು ಇವತ್ತು ಡೇ 2 ಸ್ಟಾರ್ಟ್ ಆಗ್ತಾಯಿದೆ. ಮನಾಲಿ ಟು ಜಿಸ್ಪಾ. ಆ್ಯಕ್ಚುಲಿ ತುಂಬ ಮಳೆ ಇದೆ ಆ್ಯಂಡ್ ಚಳಿ ಕೂಡ ಅರೌಂಡ್ 9 ಡಿಗ್ರಿ ಏನೋ ಟೆಂಪ್ರೇಚರ್ ಇದೆ. ಬಟ್ ಜಿಸ್ಪಾ ಹೆಂಗಿದೆ ಗೊತ್ತಿಲ್ಲ. ಎಲ್ಲ ರೆಡಿಯಾಗಿದೆ. ಮಳೆಯಲ್ಲಿ ತುಂಬ ಹಿಂಸೆ ಪಡ್ಕೊಂಡು ಏನೇನೋ ಮಾಡಿದ್ದೀವಿ. ಓಕೆ, ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಚಿಲೆಕ್ಸ್ ಮನಾಲಿ ಅಂತ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಯಾರ್ಯಾರು ಲೇ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರೆಲ್ಲ ಮನಾಲಿ ಸ್ಟೇ ಆಗೋ ಪ್ಲ್ಯಾನ್ ಇದೆ. ಇಲ್ಲಿ ಆರಾಮಾಗಿ ಸ್ಟೇ ಆಗ್ಬೋದು. ಬಾಯ್, ಥ್ಯಾಂಕ್ ಯು. ರೋಡ್ ಮಾತ್ರ ಸಖತ್ತಾಗಿದೆ ಗುರು. ಹಿಂಗೆ ಇರಬೇಕು. ಪೂರಾ ರೋಡ್ ಇದ್ದರೆ ನಮಗೇನು ಅಂಥ ಮಜಾ ಬರಲ್ಲ. ಸದ್ಯ ಮಳೇಲಿ ಇಲ್ತಲ್ಲ ಅದೇ ಖುಷಿ. ನನಗೆ ಭಯನೇ ಆಗೋಗಿತ್ತು ಗುರು, ಏನಿದು ಈ ಥರ ಸ್ಟಾರ್ಟ್ ಆಯ್ತಲ್ಲ ಅಂತ. ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ನಾವು 11:15 ವೆಯ್ಟ್ ಮಾಡ್ತಾ ಇರೋದು. ಅಂದರೆ ಜಿಸ್ಪಾ ಏನು ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಅಲ್ಲ, ಸೊ ಬೇಗ ರೀಚ್ ಆಗ್ಬೋದು ಅಂತ ನೋಡ್ತಾ ಇದ್ವಿ. ಇನ್ನೇನು ಅಟಲ್ ಟನಲ್ ನಮಗೊಂದು ಅರೌಂಡ್ 5 to 7 ಕಿಲೋಮೀಟರ್ಸ್ ಅನ್ಕೊತೀನಿ. ಅದು ಕ್ರೇಜಿ ಇರುತ್ತೆ. ಅದನ್ನು ನೋಡಿ ಮಿಸ್ ಮಾಡಿದೆ. ನೋಡಿ ಇಲ್ಲಿ ಹೆಂಗೆ ಸೆಲ್ಫಿ ತಗೊತಾರೆ ಬಾಯ್ಸು. ಸೆಲ್ಫಿ ಅಲ್ಲ, ಫೋಟೋನೇ ತೆಗಿತವ್ರೆ. ಇಲ್ಲೆಲ್ಲ ಸೋಲಂಗ್ ವ್ಯಾಲಿ ಅಂದರೆ ಗೇಮ್ಸ್ ಜಾಸ್ತಿ ಅನಿಸುತ್ತೆ. ರೆಸಾರ್ಟು, ಆಮೇಲೆ ಗೇಮ್ಸ್ ಪ್ರೈವೇಟಾಗಿರಬೇಕು ಅಂದರೆ ಇಲ್ಲಿ ಬೆಸ್ಟ್ ಇದೆ. ಬ್ಯಾಚುಲರ್ ಸಿಗಲ್ಲ ಬೇರೆಯವ್ರಿಗೆ. ಏನೋ ಒಂಥರ ಡಿಫ್ರೆಂಟ್ ಫೀಲು. ಫಸ್ಟ್ ನಾರ್ತ್ ಇಂಡಿಯಾ ರೈಡ್ ಇಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ಅದಕ್ಕೆ ಖುಷಿ ಪಡ್ಬೇಕಷ್ಟೆ. ಬೇಕಲ್ಲೇ ಗಾಡಿ ಕ್ರಾಸ್ ಮಾಡ್ಕೊತಾರೆ, ಯೂ ಟರ್ನ್ ಮಾಡ್ಕೊತಾರೆ. ಸರಿ, ಇಷ್ಟೆಲ್ಲ ರೆಡಿಯಾಗಿದ್ದೀವಿ. ಒಳಗಡೆ ವಾರ್ಮರ್ ಹಾಕ್ಕೊಂಡಿದ್ದೀವಿ, ಅದ್ರ ಮೇಲೆ ಬೇಸ್ ಲೇಯರ್ಸು, ಮತ್ತು ಅದ್ರ ಮೇಲೆ ರೈಡಿಂಗ್ ಗೇರ್ಸು, ರೈಡಿಂಗ್ ಬೂಟ್ಸ್ಗಳು, ಹೆಲ್ಮೆಟ್ಟು, ಬಾಲಕ್ಲಾವ, ಇದೆಲ್ಲ ಹಾಕ್ಕೊಂಡ್ರೂ ಈ ಥರ ಥಂಡಿ ಹೊಡಿತಾ ಇದೆ ಅಂದರೆ ಲೆಕ್ಕ ಹಾಕ್ರಿ ಹೆಂಗಿರ್ಬೇಕಿದು. ಇಲ್ಲಿಂದ ಬೈಕರ್ ಸಾವಳಿ ಸ್ಟಾರ್ಟ್ ಅನ್ಕೊತೀನಿ. ತುಂಬ ಬೈಕ್ಸ್ ಬರ್ತಾಯಿದೆ ಆ ಕಡೆಯಿಂದ. ಮೇ ಬಿ ಅವರೆಲ್ಲ ಅಲ್ಲೇ ಮುಗಿಸ್ಕೊಂಡು ಬರ್ತಾ ಇದ್ದಾರೋ ಅಥವಾ ಇಲ್ಲೇ ಹೋಗಿ ವಾಪಸ್ ಬರ್ತಾರೋ ಗೊತ್ತಿಲ್ಲ. ನೀರು ಆರ್ತೆ ಅನಿಸುತ್ತೆ. ಓಕೆ, ಅಟಲ್ ಟನಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿದರೆ ತುಂಬ ಕ್ರೌಡ್ ಇದೆ. ಯಪ್ಪ, ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ, ಸೈಕ ಕಾಣಿಸ್ತಿದೆ. ತುಂಬ ಕ್ರೌಡ್ ಇದೆ. ಎಲ್ಲಾದರೂ ಗಾಡಿ ನಿಲ್ಲಿಸ್ಕೊಂಡು ಜಾಗ ಇದೆ. ಗಾಡಿ ಸ್ಟಾಪ್ ಮಾಡಿ ಫೋಟೋ ತಗೊಳ್ಳಿ, ಖುಷಿ ಪಡಿ. ಇದೇ ಅಟಲ್ ಟನಲ್. ಏನಿದು ಟನಲ್ ಅಂದರೆ? ಅಲ್ಲಿದೆ ಮುಂದೆ ಟನಲ್ ಇರೋದು. ಓಕೆ, ನಾವು -1 ಡಿಗ್ರಿ ಇರೋದು. ಓಹೋ, ಆಯ್ತಲ್ಲ, ಬಾ ಹೋಗಿ ಬರೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಅಟಲ್ ಟನಲ್ಲು. ವಾ, ಹೆಂಗಿದೆ ನೋಡಿ ಇದು. ಅಪ್ಪ, ಆ ಮೌಂಟೇನ್ ನೋಡಿ ಹೆಂಗೆ ಕಾಣಿಸ್ತಿದೆ. ಹಿಮಾಲಯನ್ ಮೌಂಟೇನ್ ವಿತ್ ಸ್ನೋ. ಸಕ್ಕತ್ತಾಗಿ ಕಾಣಿಸ್ತಿದೆ. ಅಬ್ಬಬ್ಬಬ್ಬಬ್ಬ. ಸೈಡಿಗೆ ಬಂದ್ರಮ್ಮ. ಯಾವಾಗಲೂ ಲೇಡೀಸೇ ಅಡ್ಡ ಬರ್ತಾರೆ ಗುರು. ಟನಲ್ ಹತ್ರ ಬಿಡ್ತಿಲ್ವಾ? ಯಾಕೆ ಬಿಡ್ತಿಲ್ಲ? ಅಲ್ಲಿ ಒಳಗೆ ಹೋಗಿ ನಡ್ಕೊಂಡು ಹೋಗ್ಬಿಡ್ತಾಯಿಲ್ಲ. ಅದೇ ಬೈಕಲ್ಲಿ ವೆಹಿಕಲ್ಸ್ ಹೋಗ್ಬೋದು ಅಷ್ಟೇ. रोक दिया तो चलान कर जाएगा। आप अगर गाड़ी लेके इन लोगे ना, आप नहीं रुकोगे ना, तो सर सीधा टनल क्रॉस कैमरा है। अरे आप 10-15 मिनट 40 ओवर स्पीड ओवरटेक करते ना, वो कट जाते चलान नीचे कंट्रोल रूम सब ಏನಂತ ಆ ಕಡೆ ಹೋಗಂಗಿಲ್ಲ, ನಡ್ಕೊಂಡು ಹೋಗಂಗಿಲ್ಲ. ಹಾಂ, ಏನಿದ್ರು ಗಾಡಿಯಲ್ಲಿ ಹೋಗಬೇಕು. ಹಾಂ, ಪ್ಲಸ್ ಇನ್ನೊಂದು ಏನಂತಂದರೆ ಲಿಮಿಟ್ ಇದೆ, ಸ್ಪೀಡ್ ಲಿಮಿಟ್ ಇದೆ. ಓಕೆ. ಸೊ 30 to 40 ಪ್ಲಸ್ ಹೋದರೆ ಅಲ್ಲಿ ನಮಗೆ ಕೆಳಗಡೆ ಚಾನಲ್ ಆ್ಯಡ್ ಆಗುತ್ತೆ. ನಾವು ಬೈಕಲ್ಲಿ ಹೋಗ್ಬೋದಾ ಈ ರೂಟಲ್ಲಿ? ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು. ಬಟ್ ನಿಲ್ಸೋ ಆಗಿಲ್ಲ, ನೋಡಿ ಸ್ಟಾಪ್ ಎಲ್ಲೂ ಇಡೋಂಗಿಲ್ಲ, ಹಾಂ, ಎಲ್ಲೂ ಇಳಿಯೋಗಿಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ತನ್ನ ಎಂಡ್ ಆಗೋವರೆಗೂ ಗಾಡೀಲಿ ಹೋಗ್ತಾನೆ ಇರಬೇಕು. ಬಟ್ ಆವ್ರೇಜ್ ಸ್ಪೀಡು 40 ಇರಬೇಕು. 30 to 40 ಅದ್ರ ಮೇಲೆ ಹೋಗೋಗಿಲ್ಲ. ಓಕೆ, ಅಟಲ್ ಟನಲ್ ನೋಡಿದ್ದಾಯಿತು. ಥ್ಯಾಂಕ್ ಯು, ಬಾಯ್. ಇವನು ಯಾರು ಇಲ್ಲೇ ಕೂತವನೆ. ಆದರೂ ಮಾತ್ರ ಸಖತ್ತಿದೆ ಅಟಲ್ ಟನಲ್. ನಾನು ಏನೋ ಅಂದ್ಕೊಂಡಿದ್ದೆ ಗೂಗಲಲ್ಲಿ, ಯೂಟ್ಯೂಬ್ಸಲ್ಲಿ, ಇನ್ಸ್ಟಾಗ್ರಾಮಲ್ಸೆಲ್ಲ ನೋಡಿದಷ್ಟೇ. ತುಂಬ ಚೆನ್ನಾಗಿದೆ. ಇವಾಗ
ಆ್ಯಕ್ಚುಲಿ ಇದು ಟನಲ್ಲು, ಅದು ಗೇಟ್ ಮಾಡಿದ್ದಾರೆ ಅಷ್ಟೇ, ಯಾಕೆಂದರೆ ಇಲ್ಲಿ ತನಕ ಬಿಟ್ಟರೆ ಸರಿಯಾಗಲ್ಲ ಜನಗಳನ್ನ ಅಂತ. ನೋಡಿ ಇದು ಅಟಲ್ ಟನಲ್ ರೋಟಾಂಗ್. ಆದರೂ ಕ್ರೇಜಿ ಇದೆ. ಓಕೆ, ಆವ್ರೇಜ್ ಸ್ಪೀಡು 40 ಹೋಗಬೇಕು, ಜಾಸ್ತಿ ಹೋದ್ರೆ ಕಷ್ಟ ಅನ್ನೋದಕ್ಕಿಂತ ಇದು ನಮ್ಗೆ ಗೊತ್ತಿರ್ಬೇಕು. ಇಲ್ಲೆಲ್ಲ ಸುಮ್ಮನೆ ಅನ್ನೆಸರಿ ಸ್ಪೀಡಾಗಿ ಹೋಗೋದು, ಇನ್ನೊಬ್ರಿಗೆ ತೊಂದರೆ ಮಾಡೋದು ಅದೆಲ್ಲ ಮಾಡಬಾರ್ದು. ಸರಿ, ನೆನ್ನೆ ಆಲ್ಮೋಸ್ಟ್ ಒಂದು 11 ಟನಲ್ಸ್ ನೋಡಿದ್ದೀನಿ. ಬಟ್ ಇದು ಡಿಫ್ರೆಂಟಾಗಿದೆ, ತುಂಬ ಯೂನಿಕ್ ಅನಿಸ್ತಾ ಇದೆ. ಏನಕ್ಕೆ ಅಂದರೆ ಇದಿರೋ ಪ್ಲೇಸ್ ಹಂಗಿದೆ. ಬಾಬಾ ಎಕ್ಸಿಟ್ ಆದಮೇಲೆ ಎಂಥ ವ್ಯೂ ಕಾಣಿಸ್ತಿದೆ. ಓ ಸೂಪರ್, ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಸೂಪರ್, ಹೋಗ್ರಪ್ಪ ಬೇಗ. ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದಾರೆ. ಒಂದು ಬ್ರೇಕ್ ತಗೊಳ್ಳುವ. ಹಂಗೆ ನಿಲ್ಸು. ಕರ್ನಾಟಕ, ಬ್ಯಾಂಗ್ಳೂರ್. बाइक से? ಹಾಂ. ಹೆಂಗಿದೆ ಇದು? ಓಕೆ, ನಮ್ದೊಂದು ಶಾರ್ಟ್ ಬ್ರೇಕ್ ಕಂಪ್ಲೀಟ್ ಆಯ್ತು. ಇವಾಗ ಒಂದೊಳ್ಳೆ ಪ್ಲೇಸಲ್ಲಿ ಒಂದೊಳ್ಳೆ ವ್ಯೂ ನೋಡಿಕೊಂಡು ಟೀ ಮತ್ತು ಒಂದೊಳ್ಳೆ ಪಕೋಡ ತಗೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇನ್ನೇನು ಜಿಸ್ಪಾ ಕಡೆ ಹೋಗ್ತಾಯಿದ್ದೀವಿ. ಜಿಸ್ಪಾ ಅರೌಂಡ್ ಒಂದು 50 to 60 ಕಿಲೋಮೀಟರ್ ಅಂತ ಹೇಳಿದರು. ನೋಡೋಣ, ಅಷ್ಟೇ ಇರ್ಬೋದು, ಆರಾಮಾಗಿ ಹೋಗೋದೆ. ಬಟ್ ಆಲ್ರೆಡಿ ಟೈಮು 4:15, 4:30 ಆಗಿರಬೇಕು. ನಾ ಯಾವ ಥರ ಇದೆ ನೋಡಿ ಇದು. ಈ ಕಡೆ ಸೈಡಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ. ಬಾ ಇದೇನು ಕಾಣಿಸ್ತಿದೆಯಲ್ಲ, ಕೀಲಾಂಗ್ ಅಂತ ಜಿಸ್ಪಾ ಹೋಗೋ ರೋಡಲ್ಲಿದೆ. ಆ ವ್ಯೂ ನೋಡಿ, ಆ ಟಾಪಲ್ಲಿ ಸ್ನೋ ಫಾಲ್ ಆಗ್ತಾ ಇರೋದು, ಒಳ್ಳೆ ವಾಟರ್ ಫಾಲ್ ಥರ ಕಾಣಿಸ್ತಿದೆ. ವಾಹ್, ಅಲ್ಲಿಂದ ಹರ್ಕೊಂಡು ಇಲ್ಲಿ ಬರುತ್ತೆ ಕೆಳಗಡೆ. ಅಲ್ಲಿ ಸ್ವಲ್ಪ ಸ್ನೋ ಕಾಣಿಸ್ತಿದೆ. ಎಷ್ಟು ಕ್ಲಿಯರಾಗಿ ವ್ಯೂ ಕಾಣಿಸ್ತಿದೆ ಅಂತ. ಜಿಸ್ಪಾ ಕಡೆ ಹೋಗ್ತಾಯಿದ್ರು. ಈ ರೂಟಲ್ಲಿ ಸ್ಟಾಪ್ ಕೊಟ್ಕೊಂಡು ನೋಡ್ಕೊಂಡು ಹೋಗಿ. ಏನು ಚೆನ್ನಾಗಿದೆ ನೋಡಿ ವ್ಯೂ ಇದು. ಓಕೆ, ಸ್ಟಾರ್ಟ್ ಮಾಡೋಣ ಬಾ. ಹಾಂ, ಕ್ಯಾಬೇಜಾ? ಅವ್ರ ಅದೃಷ್ಟ ನೋಡು ಅವ್ರದ್ದು. ಆಲ್ಮೋಸ್ಟ್ ಎಲ್ಲ ಟಿಬೆಟಿಯನ್ ಫ್ಲಾಗ್ ಅಲ್ಲ ಇಲ್ಲಿ. ಆದರೂ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಪ್ಪ. ವಾ, ಯಾಕೋ ಸ್ಲೋಗಿ ಹೋಗ್ತಾನಲ್ಲ ರೀ ಅವನು, ಹತ್ತುತ್ತಿಲ್ಲ. ಏಯ್ ನೋಡಿ, ಹಿಂಗೆ ಬರ್ತಾನೆ ಇರ್ತಾರೆ ಕಾರ್ ಅವರು. ಕಂಪ್ಲೀಟ್ ಹಿಮಾಲಯನ್ ಮೌಂಟೇನ್ ವ್ಯೂ ವಿತ್ ಹಿಮಾಲಯನ್ ಬೈಕ್. ಏನು ಅದೃಷ್ಟ ಗುರು ನಂದು, ಸಾಕತ್ತಲ್ವಾ? ನೋಡಿ ಏನು ಸಕ್ಕತ್ತಾಗಿದೆ ಇದು ಕಾರ್. ಈ ಥರ ಎಲ್ಲ ಪ್ಲೇಸಸ್ಗೆ ನಾವು ಬರ್ತೀವಿ ಅಂದರೆ ಒಂದು ಬೈಕ್ ರೈಡರ್ಸ್ ಆಗಿದ್ದರೆ ಒಳ್ಳೆ ಆಫ್ ರೋಡ್ ಬೈಕ್ ತೊಗೊಂಡು ಬನ್ನಿರಿ. ಕೆಲವೊಬ್ರು ಹೇಳ್ತಾರೆ ಯಾವ ಬೈಕಾದರೂ ಹೋಗ್ಬೋದು, ತಪ್ಪಲ್ಲ, ಯಾವ ಬೈಕಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಆ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ, ಅದು ಬೇರೆ ಥರನೇ ಇರುತ್ತೆ. ಅಂದರೆ ಸ್ಮೂತಾಗಿ ಹೋಗ್ತೀವಿ ಆದಷ್ಟು. ಎಂಥ ಡಿಫಿಕಲ್ಟ್ ಸಿಚುವೇಶನ್ ಬಂದ್ರೂ ಆರಾಮಾಗಿ ಹೋಗ್ಬೋದು. ಯಾವುದೋ ಒಳ್ಳೆ ಇದು ಸಿಮೆಂಟ್ ಥರ ಕಾಣಿಸುತ್ತೆ ಗುರು ಇದು ಒಂದೊಂದು ಸಲ. ಅದೇನು ಸ್ಟೋನು ಅಥವಾ ಮಣ್ಣು ಏನೋ. ಇವೆಲ್ಲ ನೀವು ಮನಾಲಿ ಸೈಡಿಂದ ಬಂದರೆ ಮಾತ್ರನೇ, ಮನಾಲಿ, ಜಿಸ್ಪಾ, ಸರ್ಚು ಈ ಕಡೆ ಬಂದರೆ ಮಾತ್ರನೇ ಈ ಥರ ಎಲ್ಲ ನೋಡೋಕ್ಕಾಗೋದು. ನೀವೇನಾದರೂ ಶ್ರೀನಗರ್ ಸೈಡೆಲ್ಲ ಹೋಗ್ಬಿಟ್ರೆ ಫುಲ್ ಸೇಫಾಗಿ ಹೋಗ್ತೀರಾ. ಇರುತ್ತೆ, ಸ್ನೋ ಇರುತ್ತೆ, ಇರೋಲ್ಲ ಅಂತಲ್ಲ, ಅಲ್ಲೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ತುಂಬ ವೇರಿಯೇಷನ್ಸ್ ನೋಡ್ತೀರಾ ನೀವು. ಈಗಲೇ ನೋಡಿದ್ರಲ್ಲ, ಪೀಕ್ ಲೆವೆಲ್ ಟಚ್ ಮಾಡಿದ್ದೀವಿ, ಈಗ ಕಂಪ್ಲೀಟ್ ಡೌನಲ್ಲಿದ್ದೀವಿ. ಆಮೇಲೆ ಹಂಗೆ ನಡೆಯುತ್ತೆ. ಪೆಟ್ರೋಲ್ಗೆಲ್ಲ ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಾಕ್ಸ್ಕೊಂಡು ಹೋಗ್ಬೋದು. ಓಕೆ, ಇದು ಕಾರ್ ಅವ್ರಿಗೂ.
You've been riding from Karnataka or you shipped your ride to फ्रॉम दिल्ली टू ले आप गुजरात है ना Gandhinagar? गांधीनगर Are we going to Leh tomorrow? ले ओनली ले और कंप्लीट ले सर्क्यूट I'll go to Leh. हाँ So I came from Amritsar. ओके Lahore, हाँ हाँ stayed at Gondula, there's a village here. ओके Then tomorrow I'm going to Leh. I'll stay there. Then go to Panjang, ओके आसपास का area. Then go to Srinagar, Dras, Kargil. ओके व्हाट अबाउट दिस पैंगांग नुब्रा एंड ऑल Sir, all the best, sir. Yeah, thank you. Have a safe ride. By full tank. इधे लास्ट पेट्रोल बंक अंतारಲ್ಲ ये लास्ट है हाँ कैन में भी भरा सकते क्या? नहीं कैन में सर अलाउ नहीं है आपको, यहाँ 200 मीटर पीछे मैकेनिक है ना, हाँ 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 पाइप डाल के उसमें कैन में डाल देगा आपका, खींच के कैन में, फिर दोबारा यहाँ बाइक में भरेगा। ಓಕೆ यहाँ पे अलाउ नहीं ಅಂದರೆ ಬೈಕ್ ಟ್ಯಾಂಕಿಂದ ನಾವು ಅದಕ್ಕೆ ಶಿಫ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಬೈಕಿಗೆ ಹಾಕ್ಸ್ಕೋಬೇಕು आगे जिस्पा में कोई नहीं है क्या? है। नहीं कैलोन के बाद कोई पंप नहीं है, ये लास्ट पंप है। ನೋಡಿ ಇದು ಕೀಲಂಗ್ ಅಂತ ಇಲ್ಲೇ ಪೆಟ್ರೋಲ್ ಲಾಸ್ಟು ಇಲ್ಲಿಂದ ಲೇ ತನಕ ಯಾವುದೂ ಪೆಟ್ರೋಲ್ ಸ್ಟೇಷನ್ಸ್ ಇಲ್ಲ ನಿಮಗೆ ಇದನ್ನು ತಲೆಯಲ್ಲಿ ಇಟ್ಕೊಂಡಿರು ಈ ಕಡೆ ಈ ರೂಟಲ್ಲಿ ಬರೋರು ನಾವು ಮತ್ತೆ ಕ್ಯಾನ್ಗೆ ಹಾಕ್ತೀರಾ ಅಂತ ಕೇಳಿದ್ವಿ ಕ್ಯಾನ್ಗೆಲ್ಲ ಅಲೋ ಮಾಡ್ತಿಲ್ಲ ಅವರು ಸೊ ಅದಕ್ಕೆ ಇಲ್ಲಿಂದ ಒಂದು 200 ಮೀಟ್ರ್ ಅಂದರೆ ಯಾವುದೋ ಲೋಕಲ್ ಮೆಕ್ಯಾನಿಕ್ ಇದ್ದಾರಂತೆ ಅವ್ರ ಹತ್ರ ಟ್ಯಾಂಕಿಂದ ಕ್ಯಾನಿಗೆ ಫಿಲ್ ಮಾಡಿಸ್ಕೊಂಡು ಮತ್ತು ಕ್ಯಾನ್ ಎಂಪ್ಟಿ ಮಾಡ್ಕೊಂಡು ಬರ್ತೀವಿ ಆಮೇಲೆ ಟ್ಯಾಂಕ್ ಫುಲ್ ಮಾಡ್ಕೊಂಡು ಓಡೋದಷ್ಟೇ ಏನೆಲ್ಲ ಮಾಡ್ಬೇಕು ಗುರು ಬಟ್ ಇದನ್ನು ಸ್ವಲ್ಪ ನೋಡ್ತಿರೋರು ತಲೆಯಲ್ಲಿ ಇಟ್ಕೊಂಡಿರಿ ಕೀಲಂಗಿದು ತುಂಬ ಜನ ಇದ್ದಾರೆ ನಮ್ಮ ಥರದವ್ರೇನೆ ಎಲ್ಲ ಬೆಂಕಿ ಕಾಯಿಸ್ಕೊಂತಾರೆ ಆರಾಮಾಗಿ आप लोग पूरा चला के लेके आए वहाँ से? नहीं 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 हमने ट्रेन से पार्सल किया था चंडीगढ़ तक ಪೆಟ್ರೋಲ್ ರೀಫಿಲ್ ಆಗ್ತಾ ಇದೆ निजाम करंटली 4 कितना हाँ ये क्या पेट्रोल राजस्थान ಓಕೆ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಂಡಿದ್ದಾಯಿತು ನಮ್ಮ ಬೈಕ್ ಟ್ಯಾಂಕಿಂದ ಕ್ಯಾನ್ಸಿಗೆ ಫಿಲ್ ಮಾಡಿಸ್ಕೊಂಡ್ವಿ ಆಲ್ಮೋಸ್ಟ್ ಒಂದು 10 ಲೀಟರ್ ಏನೋ ಫಿಲ್ ಆಯಿತು ಅನಿಸುತ್ತೆ ಟ್ಯಾಂಕಿಂದ ಇದಕ್ಕೆ ಕ್ಯಾನ್ಗೆ ಈಗ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗಬೇಕು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಬೇಕು ಗುರು ಇಲ್ಲಿ ಓ ಇಲ್ಲಿ ಅಲ್ವಾ ಇರೋದು ಅಗೈನ್ ಫುಲ್ ಟ್ಯಾಂಕ್ ಸೇಮ್ ಪೆಟ್ರೋಲ್ ಬಂಕ್ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ನೋಡಿ ಆ ಕಡೆಯಿಂದ ಯಾವ ಗಾಡಿ ಓಕೆ ಇಲ್ಲಿದೆಯಲ್ಲ ಮಿರರು ಇದರಲ್ಲಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಹೆಂಗೆ ಬರ್ತವೆ ಕಂಪ್ಲೀಟ್ ಎಲ್ಲ ಸೀನಿಕ್ ವ್ಯೂನೇ ಇದೆಲ್ಲ ನೀವು ಇಲ್ಲೆಲ್ಲ ಬೈಕಲ್ಲಿ ಹೋಗ್ತಾಯಿದ್ರೆ ಬೇಜಾರೇ ಆಗಲ್ಲ ಇಲ್ಲಿ ಸಾಕು ಸಾಕು ಅನ್ನೋಷ್ಟು ಮೌಂಟೇನ್ಸ್ ನೋಡ್ಬೋದು ಅದು ವಿತ್ ಸ್ನೋ ಅಲ್ಲಿ ನೋಡಿ ಅಲ್ಲಿ ಆರಾಮು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿದೆ ಒಂಥರ ಬೈಕ್ ರೈಡ್ ಈ ಥರ ಮಾಡಬೇಕು ಅವಾಗಲೇ ಮಜಾ ಬೈಕ್ ಆಗಿರಲಿ ಈವನ್ ಕಾರ್ಸ್ ಆಗಿರಲಿ ಈ ಥರ ಒಂದು ಲಾಂಗ್ ರೈಡ್ ಬಂದಾಗ ಚೆನ್ನಾಗಿರುತ್ತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೇ ಇನ್ನೇನು ಜಿಸ್ಪಾ ಬರ್ತಿದೆ ಜಿಸ್ಪಾದಲ್ಲಿ ಟೆಂಟ್ ಸ್ಟೇ ಇಲ್ಲೆಲ್ಲ ರೂಮ್ಸ್ ಎಲ್ಲ ಸಿಗೋಲ್ಲ ಟೆಂಟಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಟೆಂಟ್ನೇ ಒಳ್ಳೆ ರೂಮ್ ಅಂದ್ಕೊಂಡು ಅಂದರೆ ಒಳ್ಳೆ ಟೆಂಟ್ನ ಬುಕ್ ಮಾಡ್ಕೋಬೇಕಷ್ಟೆ ಬಟ್ ನಾನು ಇನ್ನೊಂದು ಹೇಳ್ತೀನಿ ನೀವು ಈ ಮಿಸ್ಟೇಕ್ ಮಾತ್ರ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆದಷ್ಟು ಪ್ರೀ ಬುಕ್ಕಿಂಗ್ ಟ್ರೈ ಮಾಡಿ ಅಂದರೆ ಪ್ರೀ ಬುಕ್ಕಿಂಗ್ ಅಂದರೆ ನೀವೇನು ಊರಲ್ಲೇ ಬುಕ್ ಮಾಡ್ಕೊಂಬರ್ಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ನಿಮಗೆ ಚಂಡೀಗಢ ಬರ್ತೀರಲ್ಲ ಚಂಡೀಗಢಲ್ಲಾದರೂ ಬುಕ್ ಮಾಡ್ಕೊಳ್ಳಿ ನಾವೇನು ಮಾಡಿಬಿಟ್ವಿ ಅಂದರೆ ಮನಾಲಿಗೆ ಬಂದು ಬುಕ್ ಮಾಡೋಕೆ ನೋಡಿದ್ವಿ ಬಟ್ ಇಲ್ಲೆಲ್ಲ ಈ booking.com ಅಗೋಡ ಇಲ್ಲಿ ಯಾವುದ್ರಲ್ಲೂ ಅಷ್ಟು ಇಲ್ಲ ರೂಮ್ಸ್ ಅವೈಲೇಬಲ್ ಇಲ್ಲ ಟೆಂಟ್ಸ್ ಇದ್ದರೂ ಕೂಡ ರೂಮ್ಸ್ ಅಷ್ಟು ಅವೈಲೇಬಲ್ ಇಲ್ಲ ಸೊ ಎಲ್ಲ ಫೋನ್ ಮಾಡ್ಕೊಂಡು ಬುಕ್ ಮಾಡ್ಬೇಕು ಫೈನಲಿ ಸ್ಟೇ ಹತ್ರ ಬಂದ್ವಿ ಇದೇ ಥರ ಸ್ಟೇನೇ ಓಕೆ ಇಲ್ಲೇ ಬೈಕ್ ಪಾರ್ಕಿಂಗಾ